ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಇದ್ದೇ ಇರುತ್ತೆ. ಡೈರೆಕ್ಟರ್ ಅವರು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ನ ಮಾಡ್ಬಿಟ್ಟಿದ್ದಾರೆ, ಸಿಇಟಿ ಮಂತನ ಪ್ರೋಗ್ರಾಮ್ ನಾವು ಮಾಡ್ತಾ ಇದೀವಿ ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಕೂಡ ಅಂತ. ಇವಾಗ ಆಗ್ಲೇ ನೀವು ಸಾಕಷ್ಟು ಜನ ಸ್ಲಾಟ್ ಗಳನ್ನ ಕೂಡ ಬುಕ್ ಮಾಡ್ಕೊಂಡಿರ್ತೀರಾ, ಕೆಲವರು ಇನ್ನೂ ಮಾಡಬೇಕು ಅಂತ ಇರ್ತೀರಾ. ನಾಳೆ ನೀವೇನಾದ್ರೂ ಒಂದು ಸಿಇಟಿ ಮಂತನ ಅಟೆಂಡ್ ಮಾಡ್ತಾ ಇರಾ ಅಂದ್ರೆ ನೀವೇನೇನು ಡಾಕ್ಯುಮೆಂಟ್ಸ್ ಗಳನ್ನ ತಗೊಂಡು ಹೋಗ್ಬೇಕು. ಈ ಒಂದು ಸಿಇಟಿ ಮಂತನ ಪ್ರೋಗ್ರಾಮ್ ನ ಅಟೆಂಡ್ ಮಾಡೋದೊಂದು ಮ್ಯಾಂಡೇಟರಿನ, ಅಟೆಂಡ್ ಮಾಡಿಲ್ಲ ಅಂದ್ರೆ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಕ್ಕೆ ಬಿಡಲ್ವಾ. ಇದ್ರ ಬಗ್ಗೆ ಡೀಟೇಲ್ ಆಗಿ ನಿಮ್ಮ ಡೌಟ್ಸ್ ಏನೇನಿದೆಯಲ್ಲ ಎಲ್ಲದ್ರ ಬಗ್ಗೆ ಕೂಡ ಕ್ಲಾರಿಫೈ ನ ಮಾಡ್ತೀನಿ. ಸಿಇಟಿ ಎಕ್ಸಾಮ್ ನ ಬರ್ದಿದ್ದೀರಾ, ಹಾಗೆ ಸಿಇಟಿ ರಿಸಲ್ಟ್ ಗೋಸ್ಕರ ವೆಯ್ಟ್ ಮಾಡ್ತಾ ಇರಾ, ಹಾಗೆ ಸಿಇಟಿ ಮಂತನ ಪ್ರೋಗ್ರಾಮ್ ನ ಅಟೆಂಡ್ ಮಾಡಬೇಕು ಅಂತ ಇರಾ, ಹಾಗೆ ಮಾಡ್ಬೇಕಾ ಮಾಡಬಾರ್ದಾ ಅನ್ನೋ ಒಂದು ಕನ್ಫ್ಯೂಷನ್ ಇದ್ದೀರಾ ಅಂದ್ರೆ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟುಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ನಿಮ್ಮ ಸಿಇಟಿ ರಿಸಲ್ಟ್ ಬರೋಕ್ಕಿಂತ ಮುಂಚೆ ನಿಮ್ಮ ರಿಸಲ್ಟ್ ನ ಚೆಕ್ ಮಾಡ್ಕೋಬಹುದು. ಇಲ್ಲಿ ಫ್ರೀ ಆಗಿ ಒಂದು ರ್ಯಾಂಕ್ ಪ್ರೆಡಿಕ್ಟರ್ ಇದೆ. ಜಸ್ಟ್ ಇಲ್ಲಿ ನಿಮ್ಮ ಸಿಇಟಿ ಸ್ಕೋರ್ ಹಾಕಿ, ನಂತರ PUC ಸ್ಕೋರ್ ಹಾಕಿ ಸಬ್ಮಿಟ್ ಅಂತ ಕೊಡಿ. ನಿಮ್ಮ ಸಿಇಟಿ ರ್ಯಾಂಕಿಂಗ್ ಎಷ್ಟು ಬರ್ಬೋದು ಅನ್ನೋದನ್ನ ಅಪ್ರಾಕ್ಸ್ ಆಗಿ ಪ್ರಿಡಿಕ್ಟ್ ಮಾಡಿ ತೋರಿಸುತ್ತೆ. ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕಮೆಂಟ್ ಸೆಕ್ಷನ್ ಇರುತ್ತೆ, ಒಂದ್ಸಲ ಕ್ಲಿಕ್ ಮಾಡಿ ಚೆಕ್ ಮಾಡಿ. ಓಕೆನಾ. ಇವಾಗ ನಿಮಗೆ ಫಸ್ಟ್ ನಿಮಗೆ ಸ್ಲಾಟ್ ಯಾವ ರೀತಿ ಬುಕ್ ಮಾಡೋದು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ಏನೇನು ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ಬೇಕು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಾದ್ಮೇಲೆ ಇದನ್ನ ಅಟೆಂಡ್ ಮಾಡೋದು ಏನಾದ್ರು ಮ್ಯಾಂಡೇಟರಿನಾ ಇಲ್ವಾ ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಕೊತೀರಾ. ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನೋಡಿ, ನಿಮಗೆ ಸ್ಲಾಟ್ ಬುಕ್ ಮಾಡೋದು ತುಂಬಾ ಈಸಿ ಇದೆ ಪ್ರೋಸೆಸ್, ಏನು ಕೂಡ ನಿಮಗೆ ಡಿಫಿಕಲ್ಟಿ ಇಲ್ಲ. ನಿಮಗೆ ಸ್ಲಾಟ್ ಬುಕ್ ಮಾಡುವಂತ ಡೈರೆಕ್ಟ್ ಲಿಂಕ್ ನ ನಮ್ಮ ಟೆಲಿಗ್ರಾಮ್ ಮತ್ತೆ ವಾಟ್ಸ್ಆಪ್ ಚಾನಲ್ ಅಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಶೇರ್ ಮಾಡಿರ್ತೀನಿ. ಮತ್ತೆ ವಾಟ್ಸ್ಆಪ್ ಚಾನಲ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ, ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಈ ಒಂದು ಲಿಂಕ್ ಸಿಗುತ್ತೆ. ಓಕೆನಾ. ಇಲ್ಲಿ ಜಸ್ಟ್ ಏನ್ ಮಾಡಿ ಅಂದ್ರೆ ಬುಕ್ ಸ್ಲಾಟ್ ಮೇಲೆ ಕ್ಲಿಕ್ ಮಾಡಿ, ಪೇಜ್ ಬಂದ್ಬಿಟ್ಟು ಆಟೋಮೆಟಿಕ್ ಆಗಿ ಈ ರೀತಿ ಸ್ಕ್ರೋಲ್ ಆಗುತ್ತೆ. ಇಲ್ಲಿ ಏನ್ ಮಾಡಿ ಅಂದ್ರೆ ನಿಮ್ಮ ಸಿಇಟಿದು ಅಪ್ಲಿಕೇಶನ್ ನಂಬರ್ ಹಾಕಿ, ನಂತರ ವೆರಿಫೈ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ನಿಮ್ಮ ನೇಮ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ, ವೆರಿಫೈ ಮಾಡ್ಕೊಳ್ಳಿ. ಅದಾದ್ಮೇಲೆ ಡಿಸ್ಟ್ರಿಕ್ಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಡಿಸ್ಟ್ರಿಕ್ಟ್ ಅಲ್ಲಿ ಎಲ್ಲೆಲ್ಲಿ ಮಾಡ್ತಾ ಇರೋ ಈ ಒಂದು ಪ್ರೋಗ್ರಾಮ್ ಅನ್ನೋದು ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೀವು ಯಾವ್ದು ಟೈಮ್ಗೆ ಹೋಗಕ್ಕಾಗುತ್ತೆ ಮತ್ತೆ ಯಾವ್ದು ಡೇಟ್ಗೆ ಹೋಗಕ್ಕಾಗುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ ಜೊತೆ ನಿಮ್ಮ ಪೇರೆಂಟ್ಸ್ ಅಥವಾ ಗಾರ್ಡಿಯನ್ಸ್ ಏನಾದ್ರು ಬರ್ತಾ ಇದ್ರೆ ಈ ಒಂದು ಆಪ್ಷನ್ ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಯಾಕಂದ್ರೆ ಅಲ್ಲಿ ಲಿಮಿಟೆಡ್ ಸ್ಲಾಟ್ಸ್ ಗಳು ಮಾತ್ರ ಇರುತ್ತೆ, ಇದು ಮ್ಯಾಂಡೇಟರಿ ಆಗಿರುತ್ತೆ. ಓಕೆನಾ. ನಿಮ್ ಜೊತೆ ಏನಾದ್ರು ಒಬ್ಬರನ್ನ ಎಕ್ಸ್ಟ್ರಾ ಕರ್ಕೊಂಡು ಹೋಗ್ತೀರಾ ಅಂದ್ರೆ. ಅದಾದ್ಮೇಲೆ ಸೆಂಡ್ ವೆರಿಫಿಕೇಶನ್ ಪಿನ್ ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಪಿನ್ ಏನ್ ಕಾಣ್ತಿದೆಯಲ್ಲ ಇದನ್ನ ಇಲ್ಲಿ ಎಂಟರ್ ಮಾಡಿ. ಅದಾದ್ಮೇಲೆ ವೆರಿಫೈ ಪಿನ್ ಅಂಡ್ ಕನ್ಫರ್ಮ್ ಬುಕಿಂಗ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಇವಾಗ ಒಂದು PDF ಡೌನ್ಲೋಡ್ ಆಗುತ್ತೆ ಈ ರೀತಿ. ಇಲ್ಲಿ ನಿಮ್ಗೆ ಯಾವತ್ತು ನೀವು ಸ್ಲಾಟ್ ನ ಬುಕ್ ಮಾಡ್ಕೊಂಡಿದೀರಾ, ನೀವು ಯಾವ ಒಂದು ಅಡ್ರೆಸ್ ಗೆ ಬುಕ್ ಮಾಡ್ಕೊಂಡಿದೀರಾ, ಯಾವ ಸೆಷನ್ ಗೆ ಬುಕ್ ಮಾಡ್ಕೊಂಡಿದೀರಾ, ಎಲ್ಲಾ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದೀರಾ. ಮತ್ತೆ ನೀವು ಗಾರ್ಡಿಯನ್ಸ್ ಮತ್ತೆ ಪೇರೆಂಟ್ಸ್ ಕೂಡ ನಿಮ್ ಜೊತೆ ಬರ್ಬೋದಾ ಇಲ್ವಾ ಅನ್ನೋದನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಪ್ಲಸ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇಲ್ವಾ ಅನ್ನೋದು ಆಪ್ಷನ್ ಕೂಡ ಇಲ್ಲಿ ಇರುತ್ತೆ. ಓಕೆನಾ. ನೀವು ಅಲ್ಲಿ ಸೆಂಟರ್ಗೆ ಹೋದಾಗ ಏನಾಗುತ್ತೆ ಅಂದ್ರೆ ಈ ಒಂದು QR ಕೋಡ್ ನ ಸ್ಕ್ಯಾನ್ ಮಾಡ್ತಾರೆ, ನಿಮ್ಮ ಅಟೆಂಡೆನ್ಸ್ ನ ಮಾರ್ಕ್ ಮಾಡ್ಕೋತಾರೆ. ಓಕೆನಾ. ಇವಾಗ ನೀವು ಸಿಇಟಿ ಮಂತನ ಪ್ರೋಗ್ರಾಮ್ ಗೆ ಹೋಗ್ತಾ ಇರಾ ಅಂದ್ರೆ ಜಸ್ಟ್ ಈ ಒಂದು PDF ಏನಿದೆಯಲ್ಲ ಇದನ್ನ ಮೊಬೈಲ್ ಅಲ್ಲೇ ತಗೊಂಡೋದ್ರೆ ಸಾಕಾಗುತ್ತೆ. ಏನು ಜೆರಾಕ್ಸ್ ಮಾಡಿಸ್ಕೊಂಡು ತಗೊಂಡೋಗೋ ಅಗತ್ಯ ಇಲ್ಲ. ನಿಮ್ಗೆ ಬೇರೆ ಏನು ಡಾಕ್ಯುಮೆಂಟ್ಸ್ ಕೂಡ ಅಲ್ಲಿ ಕೇಳಲ್ಲ. ಜಸ್ಟ್ ಇದನ್ನ ಸ್ಕ್ಯಾನ್ ಮಾಡ್ತಾರೆ, ನಿಮ್ಮ ಅಟೆಂಡೆನ್ಸ್ ನ ಮಾರ್ಕ್ ಮಾಡ್ಕೋತಾರೆ. ಓಕೆನಾ. ಮತ್ತೆ ಈ ಒಂದು ಪ್ರೋಗ್ರಾಮ್ ನ ನೀವು ಎಲ್ಲರೂ ಕೂಡ ಅಟೆಂಡ್ ಮಾಡ್ಬೇಕಂತ ಕೇಳಿದ್ರೆ ಏನು ಕೂಡ ಇದು ಮ್ಯಾಂಡೇಟರಿ ಅಲ್ಲ. ಇಲ್ಲಿ ಏನ್ ಡಿಸ್ಕಸ್ ಮಾಡ್ತಾರೆ ಅಂದ್ರೆ ಸಿಇಟಿ ಕೌನ್ಸಿಲಿಂಗ್ ಯಾವ ರೀತಿ ನಡೆಯುತ್ತೆ, ಮತ್ತೆ ಈ ವರ್ಷ ಏನೇನ್ ಚೇಂಜಸ್ ಆಗಿದೆ ಕೌನ್ಸಿಲಿಂಗ್ ಅಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಮತ್ತೆ ನಿಮ್ದು ಏನಾದ್ರು ಕ್ವಶನ್ ಇತ್ತು ಕೂಡ ಅಂದ್ರೂ ಕೂಡ ಅಲ್ಲಿ ಆನ್ಸರ್ ಮಾಡ್ತಾರೆ. ಓಕೆನಾ. ಇದನ್ನ ನೀವು ಅಟೆಂಡ್ ಮಾಡಿದ್ರೆ ಮಾಡ್ಬೋದು, ಮಾಡದೇನೋ ಕೂಡ ಇರ್ಬೋದು. ನಿಮ್ಗೆ ಮಾಡಿದ್ರೆ ಸ್ವಲ್ಪ ಬೆಟರ್ ಕ್ಲಾರಿಟಿ ಬರುತ್ತೆ. ಮಾಡಿಲ್ಲ ಅಂದ್ರೂ ಕೂಡ ಟೈಮ್ ಟು ಟೈಮ್ ಅವರು KR ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಮಾಡ್ತಾರೆ, ಅವ್ರ ಚಾನಲ್ ಕೂಡ ಅವ್ರು ಅಪ್ಡೇಟ್ ಮಾಡ್ತಾರೆ. ಅದರಿಂದ ನೀವೇನು ಕೂಡ ತಲೆ ಕೆಡ್ಸ್ಕೊಳ್ಳೋಗತ್ತೆ ಇಲ್ಲ. ಫ್ರೀ ಇದ್ದೀರಾ, ನಿಮ್ಮ ಹತ್ರ ಟೈಮ್ ಇದೆ ಅಂದ್ರೆ ಹೋಗಿ ಅಟೆಂಡ್ ಮಾಡಿ. ನೀವು ಸ್ವಲ್ಪ ಬಿಸಿ ಇದ್ದೀರಾ ಅಂದ್ರೆ ನೀವು ಅಟೆಂಡ್ ಮಾಡಿಲ್ಲ ಅಂದ್ರೂ ಕೂಡ ನಡೆಯುತ್ತೆ. ಇದು ಯಾವುದೇ ತರದೊಂದು ಮ್ಯಾಂಡೇಟರಿ ಅಲ್ಲ. ನೀವು ಇದು ಅಟೆಂಡ್ ಮಾಡಿಲ್ಲ ಅಂದ್ರೂ ಕೂಡ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಬಹುದಾಗಿರುತ್ತೆ. ಓಕೆನಾ. ಇದ್ರ ಬಗ್ಗೆ ಏನ್ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬಿಡಿ. ಮತ್ತೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳು ಯಾರು ಸಿಇಟಿ ಮಂತನ ಬಗ್ಗೆ ತಲೆ ಕೆಡ್ಸ್ಕೊಂಡಿರ್ತಾರೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಪ್ರತಿಯೊಬ್ರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಥ್ಯಾಂಕ್ ಯು.